ಶಾಂತ ರೀತಿಯಿಂದ ಕೇಳೋಣ. ನೀವು ಕೂಡ ಎಲ್ಲ ಮಾಡ್ತಾರೆ ಈ ಕೂಡ ಎಲ್ಲ ಕುಂತಾರೆ ಕೂಡ ನೀವು ಕುಂತಾರೆ ಮಾತಾಡೋದು ಕೂಡ ಎಲ್ಲ 2 ನಿಮಿಷ ಕೂಡ ಅಷ್ಟೇ ಇಟ್ಕೊಡ್ರಿ ಅದನ್ನು ಕೇಳಿ ಕೂಡ ಎಲ್ಲ ಪೂಜ್ಯ ಸೊನ್ನದ ಶ್ರೀಗಳು ಹೇಳ್ತಾ ಇದ್ದಾರೆ, ನಾವು ಮತ್ತು ಪೂಜ್ಯರು 3000 ಮಠದಲ್ಲಿದ್ವಿ. ಮೊದಲು ಬಂದಾಗ ಏನೂ ಇರಲಿಲ್ಲ, ಬರೀ ಒಂದು ಕಟ್ಟಿತ್ತು, ಗದ್ದಿಗೆ ರೋಡ್ ಸಹಿತ ಸರಿಯಾಗಿರಲಿಲ್ಲ. ಲಾರಿ ಹಿಡ್ಕೊಂಡು ಬಂದ್ವಿ, ನಡ್ಕೊಂಡು ಬಂದ್ವಿ. ಒಂದು ಸಣ್ಣ ಕಟ್ಟೆ ಇವತ್ತು ಕಲ್ಪ ವೃಕ್ಷವಾಗಿದೆ. ನೀವು ವಿಶ್ವಾರಾಧ್ಯರನ್ನು ಕುರಿತು ಹೇಳುವಾಗ ಅವರು ಅಣಿಮಾದಿ ಅಷ್ಟ ಸಿದ್ಧಿ ಪುರುಷರು ಅಂತಾರೆ. ಅವು 8 ಸಿದ್ಧಿಗಳು: ಅಣಿಮ, ಲಧಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. 2 ಹೇಳ್ತೀನಿ ನಾನು. ಅಣಿಮ ಅಂದ್ರೆ ಅಣುವಿಗಿಂತ ಅಣುವಾಗೋದು, ಸಣ್ಣದು. ಗರಿಮ ಅಂದ್ರೆ ದೊಡ್ಡದಾಗೋದು. ಅಷ್ಟ ಸಿದ್ಧಿಗಳು ವಿಶ್ವಾರಾಧ್ಯರಿಗಿದ್ದು, ದೊಡ್ಡದಿದ್ದು ಸಣ್ಣದಾಗ್ತಿತ್ತು, ಸಣ್ಣದಿದ್ದು ಬಹಳ ದೊಡ್ಡದಾಗ್ತಿತ್ತು. ಅಣಿಮ ಇತ್ತು, ದೊಡ್ಡದಾಗಿದ್ದಕ್ಕೆ ಗರಿಮಾ ಅಂತ ಕರೀತಾರೆ. ಮೊದಲೇನು ಒಂದು ಸಣ್ಣ ಕಟ್ಟೆ ಇತ್ತಲ್ಲ, ಅದು ಅಣಿಮ ಇತ್ತು. ಈಗ ಪೂಜ್ಯರ ಕಾಲಕ್ಕೆ ಅದು ಗರಿಮಾ ಆಗಿದೆ, ದೊಡ್ಡದಾಗಿದೆ. ಅವರ ವಿಶ್ವಾರಾಧ್ಯರ ಅಷ್ಟಸಿದ್ಧಿಗಳು ಇವರಲ್ಲಿ ಸ್ಪಷ್ಟವಾಗಿವೆ. ಅವರು ಅಷ್ಟಸಿದ್ಧಿ, ಇದು ಅವರ 9ಮ ಸಿದ್ಧಿ. ನಿಮ್ಮ ಗಂಗಾಧರ ಮಹಾಸ್ವಾಮಿಗಳು ಎಷ್ಟು ಈ ನಾಡಿನಲ್ಲಿ ಮಠ ಬೆಳೆಸಿದ್ದಾರೆ. ಇದೊಂದು ವಿಶ್ವಾರಾಧ್ಯರ ದೊಡ್ಡ ಜಾತ್ರೆ. ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ಪರಮ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮವರಲ್ಲಿ ಶರಣಾರ್ಥಿಗಳು. ದೇವರು ಸೀಟಿ ಓದ್ಬೇಡಪ್ಪ. ವಿಶ್ವಾರಾಧ್ಯರು ಈ ನಾಡಿನ ಸಂತ ಶ್ರೇಷ್ಠ. ನಾವೆಲ್ಲ ನಮ್ಮ ಬದುಕನ್ನು ಕಳೆಯಬೇಕು. ಹೆಂಗೆ ಬದುಕನ್ನು ಕಳೆಯಬೇಕು ಅಂದರೆ, ಒಬ್ಬ ಸಂತನಂತೆ ನಮ್ಮ ಬದುಕನ್ನು ಕಳೆಯಬೇಕು. ಒಬ್ಬ ಸಂತನಂತೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಸಂತ ತಪ್ಪಲ ತಿಂದವರಷ್ಟೇ ಸಂತರು ಅನ್ನೋದಾದ್ರೆ, ನಿಮ್ಮ ತೊಗರಿ ಕೀಡಿ ಹತ್ತಿರ್ತಾವೆ. ಕೀಡಿನ ತಪ್ಪಲ ತಿಂತವೆ.
ಮತ್ತು ಅದಕ್ಕೆ ಸಂತರು ಅನ್ಲಿಕ್ಕೆ ಆಗ್ತೈತೆ. ದಿಗಂಬರರಿದ್ದವ್ರು ಅಷ್ಟೇ ಸಂತರು ಅಂತ ಅನ್ನೋದಾದ್ರೆ ನಿಮ್ಮ ಮನೆಯಾಗಿನ ಆಕಳ ಎಮ್ಮೆ ಎತ್ತವೇನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡವ ನಾವೇನ್ರ ಅವು ದಿಗಂಬರಲ್ಲ ಅವ್ರಿಗೆ ಸಂತರು ಅನ್ಲಿಕ್ಕೆ ಆಗ್ತೈತೆ ನಮಗೆ. ಇಲ್ಲ ಗುಹೆಯೊಳಗಿರೋರು ಸಂತರು ಅಂದರೆ ಹೆಗ್ಗಣದು ಎಲ್ಲ ಇಡೀ ಗುಹೆಯೊಳಗೆ ಇರ್ತಾವೆ, ಅವಕ್ಕೆ ಸಂತರು ಅನ್ಲಿಕ್ಕೆ ಆಗ್ತೈತೆ. ಇಲ್ಲ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದಿರೋರು ಸಂತರು ಅಂತ ಅನ್ನೋದಾದ್ರೆ ಈ ತೌಲ್ ಬೌಲ್ ಅಂತ ಹತ್ತಿರ್ತೀವಿ, ತೊಗಲ್ ಬೌಲ್ ಏನಂತೀರಿ ನಿಮ್ಮ ಕಡೆ, ಅದಕ್ಕೆ ತಲೆ ಕೆಳಗೆ ಕಾಲು ಮ್ಯಾಲ ಮಾಡಿ ಜೋತು ಬಿದ್ದಿರ್ತಿಲ್ಲ, ಮತ್ತು ಅದಕ್ಕೆ ಸಂತರು ಅನ್ಲಿಕ್ಕೆ ಆಗ್ತೈತೆ. ಮತ್ತು ಹಾಗಾದ್ರೆ ಸಂತರು ಅಂತ ಯಾರಿಗೆ ಕರಿಬೇಕು? ಈ ದೇಶದ ದಾರ್ಶನಿಕರು ಸಂತ ಅನ್ನೋ ಪದಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನ ಮಾಡಿದ್ರು. ಸಂತರು ಅಂದ್ರೆ ಅವ್ರು ಲಗ್ನ ಆಗಿರ್ತಾರೋ ಬಿಟ್ಟಿರ್ತಾರೋ ಪ್ರಶ್ನೆ ಇಲ್ಲ. ಲಗ್ನ ಆದವ್ರು ಅಷ್ಟೇ ಸಂಸಾರಿಗಳು, ಲಗ್ನ ಆಗಲಾರ್ದವರು ಸಂತರು ಅಂತಲ್ಲ. ಸಂತ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಸಂತುಷ್ಟ ಸತತಂ ಯೋಗಿ. ಯಾರಿಗೆ ಸಂತರು ಅನ್ನಬೇಕು ಅಂದ್ರೆ ಜೀವನದಲ್ಲಿ ಒಮ್ಮೆ ಸೋಲು ಬರ್ತದೆ, ಒಮ್ಮೆ ಬಡತನ ಬರ್ತದೆ, ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ಚುಚ್ಚು ನುಡಿಗಳು ಬರ್ತವೆ. ಇವೆಲ್ಲವುಗಳ ಮಧ್ಯದೊಳಗೆ ಯಾರ ಎದೆಯೊಳಗೆ ಸಂತೋಷದ ದೀಪ ಆರ್ಲಾರ್ದಂಗೆ ಇರ್ತೈತೆಲ್ಲ ಸಂತೋಷವಾಗಿರೋರ ನಿಜವಾದ ಸಂತರು. ಸಂತರು ಅಂದ್ರೆ ಸಂತೋಷವಾಗಿರೋರಷ್ಟೆ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ, ಸಂತೋಷದ ದೀಪ ಆರಿರಬಾರ್ದು. ಎಲ್ಲ ಗಾಳಿಗಳು ಒಮ್ಮೆ ಬಡತನದ ಗಾಳಿ, ಒಮ್ಮೆ ಸೋಲಿನ ಗಾಳಿ, ಒಮ್ಮೆ ಅಪಮಾನದ ಗಾಳಿ, ಒಮ್ಮೆ ಚುಚ್ಚು ಮಾತುಗಳ ಗಾಳಿ, ಒಮ್ಮೆ ನಿಂದೆಯ ಗಾಳಿ ಮನುಷ್ಯನ ಜೀವನದಲ್ಲಿ ಬೀಸ್ತಿರ್ತೈತಿ. ಅವು ಗಾಳಿ ಬೀಸ್ತಿರಬೇಕು, ಎದೆಯೊಳಗೆ ಸಂತೋಷದ ದೀಪ ಆರ್ಲಾರ್ದಂಗೆ ನೋಡಿಕೊಳ್ಳೋರಿಗೆ ಸಂತರು ಅಂತ ಕರೀತಾರೆ. ಇದು ಗೊತ್ತಿರಬೇಕು ಮನುಷ್ಯನ. ಇರ್ತೈತಿ ಎಲ್ಲರ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರ್ತೈತಿ. ಈಗ ಯುವಕರು ಇರ್ತಾರೆ, ಯುವಕರು ನೀವು ಕೇಳ್ರವ್ರಿಗೆ, ಅವ್ರು ಏನಂತಾರಂದ್ರೆ ಸಾಕಾಗಿ ಹೋಗೈತ್ರಿ ಮನೆ ಅಂದ್ರೆ ನಮಗೆ ಮನೆಗೆ ಹೋಗೋಕ್ಕಾಗೋದು. ಯಾಕಂದ್ರೆ ನಮ್ಮ ಅಪ್ಪನಿಗೆ ಕಿಟಿ ತಾಳಕ್ಕಾಗೋದಿಲ್ಲ, ಬರೇ ಬೈತಾನೆ ನಮ್ಮಪ್ಪ ಅಂತ ಇರ್ತಾರೆ ಅನ್ನೋದಿಲ್ಲ. ಹುಡುಗರು ಕೇಳಿ ನಾವು ಮುಂದೆ ಹೋಗ್ಬೇಕಂತೀವಿ, ಒಟ್ಟ ನಮ್ಮಪ್ಪ ಮುಂದೆ ಹರ್ಯಾಕ ಬಿಡುದಿಲ್ಲ ನಮಗೆ. ಭಾಳ